ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ವಿಳ್ಪುರಂದ ಪಂಡ್ರುಟ್ಟಿ ಹೋಗಿ ಅಲ್ಲಿಂದ ಲಕ್ಷ್ಮೀನಾರಾಯಣಪುರಂ ಯಲ್ಲನಪುರಂ ಅಂತ ಹೇಳೋರು, ಅಲ್ಲಿ ಕಂಬಾಳೂರು ರಾಮಚಂದ್ರ ತೀರ್ಥರ ವಂಶಾವಳಿಯಲ್ಲಿ ಬಂದ ಲಕ್ಷ್ಮೀನಾರಾಯಣ ಕೃಷ್ಣನ ಗುಡಿ ಅಲ್ಲಿ ಒಂದಿದೆ. ಪ್ರಾಣದೇವರೆಲ್ಲ ಇದ್ದಾರೆ. ಈ ವರ್ಷ ಏನಾದ್ರು ಕಾರ್ಯಕ್ರಮ ಮುಂಚೆಲ್ಲ ಕ್ವಿಸ್ ಎಲ್ಲ ಮಾಡ್ತಾ ಇದ್ರು. ನಾವು ಓದ್ತೈತೆ, ಇವಾಗ ಮಾಡ್ತಾರೆ ಏನಂತ ಹೇಳಿದ್ರೆ ನಂಗೆ ಇದು ಆಹ್ವಾನ ಇಲ್ಲ, ಇನ್ವಿಟೇಷನ್ ಇಲ್ಲ. ಇಲ್ಲಿ ರೆಗ್ಯುಲರ ವರ್ಷ ಏನೋ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವಾಗ 1,00,000 ಆವೃತ್ತಿ ವೆಂಕಟೇಶ ಸ್ತೋತ್ರ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿಪತಿ ಏವಚ ಹಂಗಂತ ಹೇಳ್ಬಿಟ್ಟು ಆ ಶ್ಲೋಕ ಆರಂಭಿಸೋದು. 16 ಶ್ಲೋಕಗಳಿದೆ. ಇವಾಗ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದ್ರೆ ಅದಕ್ಕೆ ಒಂದು ಮಾಹಿತಿ, ಮಹತ್ವ ಜಾಸ್ತಿ, ಫಲನೂ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ದಾನೆ ಪರಮಾತ್ಮ. ಆಗ ಯಾವುದೇ ಒಂದು ಶ್ಲೋಕ ಕಲ್ತಂದ್ರೂ ನೀ ಸಾಯೋ ಶ್ಲೋಕ 10 ಶ್ಲೋಕ ಕಲ್ತುಕೋ, ಆದ್ರೆ ಪ್ರತಿಪದ ಅರ್ಥ ಹೇಳಿ ಅದನ್ನ ನೀವು ಕಲ್ತ್ಬೇಕು ಹಾಗಂತ ಹೇಳ್ಬಿಟ್ಟು ತಾತ್ಪರ್ಯ ನಾವು ಅವಶ್ಯ ತಿಳಿಬೇಕು. ಅರ್ಥ ತಿಳ್ದಾಗ ಪಾರಾಯಣ ಮಾಡಿ ಪ್ರಯೋಜನ ಇಲ್ಲ. ನಮ್ಗೆ 1000 ಶ್ಲೋಕ ಪಾರಾಯಣ ಮಾಡ್ಲಿಕ್ಕೆ ಬರೋದು, 2,000 ಶ್ಲೋಕ ಪಾರಾಯಣ ಮಾಡೋದು ಹಂಗಂದ್ರೆ ಅದು ವೇಸ್ಟ್. ಒಂದೊಂದು ಪದಕ್ಕೂ ಅರ್ಥ ತಿಳ್ಕೊಬೇಕು. ಯಾಕೆ ಬಂತು, ಏನು ಕಾರಣದಿಂದ ಬಂತು ಎಲ್ಲ ತಿಳ್ಬೇಕು. ಸೊ ಇಲ್ಲಿ ಮೊದಲ ಶ್ಲೋಕ ವೆಂಕಟೇಶ ಸ್ತೋತ್ರದಲ್ಲಿ ಹಿಂಗಿದೆ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಅಮಿತ ವಿಕ್ರಮ ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿಪತಿರೇವಚ. ಹಾಗಾಗಿ ಈ ಶ್ಲೋಕ ಇದೆ. ಸೊ ಮೊದಲ ಪದದಲ್ಲಿ ಇರೋದು ವೆಂಕಟೇಶೋ ಹಾಗಂತ ಹೇಳ್ಬಿಟ್ಟು ಇಲ್ಲಿ ಹೆಸರಿದೆ. ಸೊ ವೆಂಕಟೇಶ ಎಂಬ ಹೆಸರು ಯಾಕೆ ಪರಮಾತ್ಮನಿಗೆ ಬಂತು ಹಂಗಂದ್ರೆ, ವೇಮ್ ಹಂಗಂದ್ರೆ ಪಾಪ, ಕಟ ಅಂದ್ರೆ ಕಟ್ ಮಾಡ್ತಾ, ನಾಶ ಮಾಡ್ತಾ. ಪ್ರಾಬಬ್ಲಿ ಈ ಕಟ ಅಂತ ಸಂಸ್ಕೃತ ಪದ ಇದಲ್ಲವಾ, ಅದನ್ನ ಇಂಗ್ಲಿಷ್ CUT ಕಟ್ ಮಾಡೋ ಅಂತ ಅವ ಇಟ್ಟಿದ್ದಾನ. ಇಲ್ಲಿಂದ ಹೋಯ್ದೆ. ವೆಂಕಟೇಶು ವೆಂಕಟ, ವೇಂದ್ರ ಪಾಪ, ಕಟ್ ಅಂದ್ರೆ ಕಟ್ ಮಾಡೋದು, ನಾಶ ಮಾಡೋದು. ಆ ವೆಂಕಟಾದ್ರಿ, ಅದಕ್ಕೆ ಹೆಸರು ವೆಂಕಟಾದ್ರಿ. ವೆಂಕಟಾಚಲಂ, ಚಲ ಅಂದ್ರೆ ನಡೆದು ಹೋಗೋದು ಬರೋದು ಮೂಮೆಂಟು. ಅಚಲ ಅಂದ್ರೆ ಒಂದೇ ಸಲೆಯಲ್ಲಿ ಇರೋದು. ಸೊ ಪರ್ವತಗಳಿಗೆಲ್ಲ ಅಚಲ ಅಂತ ಹೆಸರು. ಅಂತ ವೆಂಕಟೇಶು ವಾಸುದೇವ ವೆಂಕಟೇಶ ಆ ವೆಂಕಟಗಿರಿ ಎಂಬ ಪರ್ವತಕ್ಕೆ ಈಶ ನಾಥ ಯಾರು? ಪರಮಾತ್ಮ ಶ್ರೀನಿವಾಸ. ವೆಂಕಟೇಶ ಅವನೇ ಶ್ರೀನಿವಾಸ. ಅಲ್ಲಿ ಇನ್ನೊಂದು ಪದ ವಾಸುದೇವ ಅಂತ ಇದೆ. ಹಸು ಹಂಗಂದ್ರೆ ಪ್ರಾಣ, ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ನಮಗೆ ಏನ್ ಕೊಟ್ಟಿದ್ದಾರೆ? ಜ್ಞಾನವನ್ನ ಕೊಡ್ತಾರೆ. ಶಾಸ್ತ್ರದಲ್ಲಿ ಎಲ್ಲ ಇದಕ್ಕೂ ಸರ್ವಮೂಲ ಗ್ರಂಥಗಳಿಗೂ ಭಾಷ್ಯ ಬರೋದು ನಮಗೆ ಶಾಸ್ತ್ರ ರೂಪದಲ್ಲಿ, ಪಾಠ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ ಹಸು ಮುಖ್ಯ ಪ್ರಾಣ ದೇವರಿಗೂ ದೇವ. ಸೊ ಅದರಿಂದ ವಾಸುದೇವ. ಆಮೇಲೆ ಹಸು ಅಂತ ಹೇಳಿದ್ರೆ ಪ್ರಾಣ ಒಂದರ್ಥ, ಜೀವ ಅಂತ ಒಂದರ್ಥ. ನಾವು ಜೀವಂತವಾಗಿ ಇರಬೇಕು ಹಂಗಂತ ಹೇಳಿದ್ರೆ ಮುಖ್ಯ ಪ್ರಾಣ ದೇವರು ನಮ್ಮ ಒಳಗೆ ಇರಬೇಕು. ಆಮೇಲೆ ಪ್ರದ್ಯುಮ್ನ ಎಂಬುದು ಆಮೇಲೆ ಹೇಳ್ತಾನೆ ಅಮಿತ ವಿಕ್ರಮ. ವಿಕ್ರಮ ಅಂತ ಅತಿ ಪರಾಕ್ರಮಶಾಲಿ. ಮಿತ ಹಂಗಂದ್ರೆ ಲಿಮಿಟೆಡ್, ಇಷ್ಟು ತನ ಅವನಿಗೆ ಕೆಪಾಸಿಟಿ ಇದೆ ಅಂತ ಹೇಳೋದು. ಅಮಿತ ಅಂದ್ರೆ ಇನ್ಫಿನಿಟ್, ಅದು ಮೆಷರೇ ಮಾಡ್ಲಿಕ್ಕೆ ಮುಡ್ಲಾಂಗ್ದು, ಅಳಿಲಿಕ್ಕೆ ಮುಡ್ಲಾರ್ದು ಅಂತ ಮಾರಿ ಒಂದು ಪರಾಕ್ರಮ. ವಿಕ್ರಮ ಅಂದ್ರೆ ಇನ್ನೊಬ್ಬರನ್ನ ಗೆಲ್ಲೋದು. ಮೈಟಿ ಪವರ್ ಅಂತ ಹೇಳ್ತೇವಲ್ವಾ, ಅಷ್ಟು ಪವರ್ಫುಲ್. ಅವನಿಗೆ ಎಣೆಯಾದ ಇನ್ನೊಂದು ಪವರ್ ಯಾರಲ್ಲಿ ಇಲ್ಲವೇ ಇಲ್ಲ.
ಅದೇ ರೀತಿಯಲ್ಲಿ ಈಗ ಸಂಕರ್ಷಣ ಅದಕ್ಕೆ ಹಿಂದಗಡೆ ಬರ್ತಾ ಹೇಳ್ತಾನೆ. ಅನಿರುದ್ಧ ವೆಂಕಟೇಶ ವಾಸುದೇವ ಪ್ರದ್ಯುಮ್ನ ಅಮಿತ ವಿಕ್ರಮ. ವೆಂಕಟೇಶ ವಾಸುದೇವ ಪ್ರದ್ಯುಂಬ ಹೆಸರು. ಅವ ಎಂತಾದವ ಹಂಗಂತ ಹೇಳಿದ್ರೆ ಅಮಿತ ವಿಕ್ರಮ, ಮೆಷರ್ ಮಾಡ್ಲಕ್ಕೆ ಮುಳ್ಳಾಂಗ ಪರಾಕ್ರಮ ಇರೋವ. ಅದಿಲ್ಲ ಹಂಗ ಸಂಕರ್ಷಣ ಅನಿರುದ್ಧಶ್ಚ, ಸಂಕರ್ಷಣನು ಅವನೇ, ಅನಿರುದ್ಧಶ್ಚ ಅನಿರುದ್ಧ ಕೂಡ ಅವನೇ. ಅದು ಮಾತ್ರ ಇಲ್ಲ, ಶೇಷಾದ್ರಿ ಪತಿ ಏವಚ, ಶೇಷಾದ್ರಿ ಪತಿ ಶ್ರೀನಿವಾಸ ಕಲ್ಯಾಣದಲ್ಲಿ ಶೇಷದೇವರಿಗೂ ವಾಯುದೇವರಿಗೂ ವಾಯುದೇವರು ನೋಡ್ಲಕ್ಕೆ ಬರ್ತಾರೆ, ಅವ್ರನ್ನ ತಡ ಮಾಡ್ತಾರೆ ಶೇಷದೇವರು. ಆಗ ನಾ ಹಾಸಿಗೆ ಆದ್ದನ, ಹಂಗೆ ಎಷ್ಟು ಪರಾಕ್ರಮ ಇದೆ, ಜ್ಞಾನದಲ್ಲಿ ನಿಂಗೆ ಕೂಡ ಹೆಚ್ಚಾಯಿದ್ದಾನೆ ನಾನು, ನಮಗೆ ಒಳ್ಳೆ ಶಾಸ್ತ್ರ ಜ್ಞಾನ ಬೇಕು ಹಂಗಂದ್ರೆ ಶ್ರೇಷ್ಠದೇವ್ರನ್ನ ಬಂದು ಸ್ಮರಣೆ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಆಗ ನಮಗೆ ಜ್ಞಾನ ಸಿಕ್ಕೋದು. ಆಚಾರ್ಯರು ಬಂದು ಭಾಷ್ಯ ಬರೆದು ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಆ ಭಾಷ್ಯನ ನಾವು ಅರ್ಥ ಮಾಡ್ಕೊಬೇಕು, ತಿಳ್ಕೊಬೇಕು, ಶಾಸ್ತ್ರ ಓದೋಕೆ ಯೋಗ್ಯತೆ ಬರಬೇಕು ಅಂದ್ರೆ ಆ ಶೇಷದೇವರ ಅನುಗ್ರಹ ಬೇಕು. ಶೇಷದೇವರ ಪ್ರಾರ್ಥನೆ ಅವಶ್ಯ ನಾವು ಮಾಡೇಬೇಕು. ಶೇಷಾದ್ರಿ ಅಂತ ಹೆಸರು. 4 ಯುಗದಲ್ಲಿ ಇದು ಕಲಿಯುಗದಲ್ಲಿ ವೆಂಕಟಾದ್ರಿ ಅಂತ ಹೆಸರು, ಕೃತಯುಗದಲ್ಲಿ ವೃಷಭಾದ್ರಿ ಅಂತ ಹೆಸರು, ತ್ರೇತಾಯುಗದಲ್ಲಿ ಅಂಜನಾದ್ರಿ, ಆಮೇಲೆ ದ್ವಾಪರ ಯುಗದಲ್ಲಿ ಶೇಷಾದ್ರಿ, ಇಂಥ ಹೆಸರೆಲ್ಲ ಇದೆ. ಚ ಶಬ್ದ ಹಾಕಿದ್ದಾರೆ. ವೆಂಕಟೇಶನು ಅವನೇ, ವಾಸುದೇವನು ಅವನೇ, ಪ್ರದ್ಯುಮ್ನನು ಅಮಿದೆ, ಅವ ಎಂತ ಸಂಕರ್ಷಣನು ಅವನೇ, ಅನಿರುದ್ಧನು ಅವನೇ. ಇನ್ನೊಂದು ನಾರಾಯಣ ರೂಪ ಇದೆ ಅಂತ ಪಂಚರೂಪ. ಶೇಷಾದ್ರಿ ಪತಿ, ಶೇಷಾದ್ರಿ ಬೆಟ್ಟಕನು ಪರಮಾತ್ಮನೇ ಪತಿ, ಶೇಷಣಿಯನು ಅವನೇ ಪತಿ, ವಾಯುದೇವರಿಗೂ ಪತಿ, ಅಶುದ್ಧ ಪ್ರಾಣದೇವರಿಗೂ ಪತಿ, ಶೇಷದೇವರು ಅವರಿಗೂ ಪತಿ. ಶೇಷದೇವರನ್ನ ಹಾಸಿಗೆಯ ಕಂಡದಾನ ಹಂಗಂತ ಹೇಳ್ತಾರೆ. ಇದಕ್ಕೆ ಈ ಚತುರ್ಮೂರ್ತಿಗಳು ಇಲ್ಲಿ ಬಂದಿದಲ್ಲ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಎಂಬ ಚತುರ್ರೂಪ ಇಲ್ಲಿ ಹೇಳಿದ್ದಾರೆ. ಇದು ಏನು ಪ್ರಮಾಣ ನಮಗೆ? ಹೆಂಗೆ ವೆಂಕಟೇಶ್ವರ ಸ್ತೋತ್ರದಲ್ಲಿ ಬಂದಿದೆ ಹಂಗಂದ್ರೆ ಚತುರಾತ್ಮ, ಚತುರ್ವ್ಯೂಹ, ಚತುರ್ಮೂರ್ತಿ ಹಂಗಂತ ಹೇಳ್ತು ವಿಷ್ಣು ಸಹಸ್ರನಾಮದಲ್ಲಿ, ವಿಷ್ಣು ಸಹಸ್ರನಾಮ ಶ್ಲೋಕದಲ್ಲಿ ಬರ್ತೆ. ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ 4 ರೂಪಗಳು, ಅದೇ ಚತುರ್ಮೂರ್ತಿ. ಅದಕ್ಕೆ ಮೇಲೆ ಇರೋವ ಪಂಚಮ ಸ್ಥಾನದಲ್ಲಿ ಇರೋವ, ಉತ್ಕೃಷ್ಟವಾದ ಸ್ಥಾನದಲ್ಲಿ ಇರೋವ ನಾರಾಯಣ. ವಾಸುದೇವ ಹಂಗಮ್ಮ ಪದಕ್ಕೆ ಏನು ಅರ್ಥ ಹಂಗಂದ್ರೆ ಸರ್ವ ಉತ್ತಮನಾದವ ಅವನೇ ನಾರಾಯಣ ಹಂಗಂತ ಹೇಳಿ ಹೆಸರು. ಯಾಕೆ ವಾಸುದೇವ ಅಂತ ಹೆಸರು ಬರ್ತಂದ್ರೆ ಮೋಕ್ಷ ಪ್ರದಾತ, ಮೋಕ್ಷವನ್ನು ಪ್ರಕರ್ಷೇಣ ದದಾತಿ ಇತಿ ಪ್ರದಾತ, ನಮಗೆ ಕೊಡೋ ಕಾರಣ ಅವನು ಬಂದು ವಾಸುದೇವ ಅಂತ ಕರೆಯಲ್ಪಡ್ತಾನ. ಅದು ಮಾತ್ರ ಇಲ್ಲ, ಓಂ ನಮೋ ಭಗವತೆ ವಾಸುದೇವಾಯ ಹಂಗಂಬ ಒಂದು ದ್ವಾದಶಾಕ್ಷರ ಮಂತ್ರ. ಇಲ್ಲಿ ಬಂದು ಓಂ 1 ಅಕ್ಷರ, ನ 2ನೇ ಅಕ್ಷರ, ಮೋ 3ನೇ ಅಕ್ಷರ, ಭ 4ನೇ ಅಕ್ಷರ, 5 ಘ 5ನೇ ಅಕ್ಷರ, ವ 6ನೇ ಅಕ್ಷರ, ತೇ 7ನೇ ಅಕ್ಷರ, ವಾ 8ನೇ ಅಕ್ಷರ, ಸು 9ನೇ ಅಕ್ಷರ, ದೇ 10ನೇ ಅಕ್ಷರ, ವಾ 11ನೇ ಅಕ್ಷರ, ಯಾ 12ನೇ ಅಕ್ಷರ. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಂತ್ರ. ಈ ಮಂತ್ರನ ಹೇಳಿತಾನೆ ಧ್ರುವ ಬಂದು ಜಪ ಮಾಡಿ ಪರಮಾತ್ಮನನ್ನ ನೇರ ದರ್ಶನ ಮಾಡಿದ. ಅವನಿಗೆ ಒಂದು ಧ್ರುವ ಲೋಕವೇ ಕೊಟ್ರು. ವಸು ಎಂಬ ಪದಕ್ಕೆ ವಾಸುದೇವ ಅಂತದಲ್ವಾ, ಇಲ್ಲಿ ವಸು ಅಂತ ಒಂದು ಪದ ಇದೆ. ವಸು ಹಂಗಂದ್ರೆ ಸರ್ವ ವ್ಯಾಪಕ, ಎಲ್ಲಾ ಸ್ಥಳದಲ್ಲಿನೂ ವ್ಯಾಪ್ತವಾಗಿ ಇದ್ದಾನ, ಎಲ್ಲಾ ಪ್ರಾಣಿಗಳ ಒಳಗೆ ನಿವಾಸಿ ಇದ್ದಾನ, ಅದಕ್ಕೋಸ್ಕರ ಅವ ವಾಸುದೇವ. ಇದು ಮಾತ್ರ ಇಲ್ಲ, ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡನ ಕಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ
ಹಂಗಂತ ಹೇಳಿದ್ರೆ ವಾಸುದೇವ ಪದವನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಇವು ಯಾರನ್ನ ಕೊಟ್ಟರು ನಮೀಗ ಕಲಿಯುಗದಲ್ಲಿ? ಕಲಿಯುಗದಲ್ಲಿ ಭಗವಂತನಿಗೆ ಮೊದಲೇ ಅವತಾರ ಅಲ್ಲ, ಬಾಕಿ ಯುಗದಲ್ಲೆಲ್ಲ ಮೊದಲೇ ಬಂದಿರೋರು. ಅವರ ಅವತಾರ ಮುಗಿಯುವಂತಲ್ಲ ಯುಗ ಮುಂಜಿರೋದು. ಇಲ್ಲಿ ಹೆಂಗಂದ್ರೆ ಕೊನೆಯಲ್ಲಿ ಬರ್ತಾರ ಕಲ್ಕಿ ಅವತಾರ. ಅದಕ್ಕೋಸ್ಕರ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಅವತಾರವೇ ಇಲ್ಲ, ಹೊಸ ವಾಯುದೇವರನ್ನ ಹೋಗು ಅಂತ ಹೇಳ್ತಾರೆ. ಅವ್ರಿಗೆ ಮಧ್ವ ಅಂತ ಹೆಸರು ಬರ್ತಾರೆ. ಅವ್ರ ಹೆಸರು ಕೂಡ ವಾಸುದೇವ ಅಂತ ಹೆಸರು. ಹಸು ಪ್ರಾಣ, ಆ ಪ್ರಾಣನಿಗೆ ದೇವ ವಾಸುದೇವ. ಮಧ್ವಾಚಾರ್ಯರ ಪೂರ್ವಾಶ್ರಮ ಹೆಸರು ಯತಿಗಳಾಳಕ್ಕೆ ಮುಂಚೆ ಇಟ್ಟ ಹೆಸರು ಅವ್ರ ತಂದೆ ತಾಯಿ ವಾಸುದೇವ. ಅವ್ರಿಗೆ ಮಧ್ವ ಅಂತ ಒಂದು ಹೆಸರು ಇದೆ. ಮಧ್ವ ಅಂದ್ರೆ ಏನು, ಯಾಕೆ ಹೆಸರು ಅದಕ್ಕೆ ಮಧ್ವ ಅಂತ ಬಂತು ಹಂಗಂದ್ರೆ, ಮಾ ಅಂದ್ರೆ ಮಹಾಲಕ್ಷ್ಮಿ, ವಾ ಹಂಗಂದ್ರೆ ಜ್ಞಾನ, ಧ ಅಂದ್ರೆ ಮೋಕ್ಷ. ಮಧ್ವಾಚಾರ್ಯ ನಮಗೆ ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನವನ್ನು ಇಟ್ಟುಕೊಂಡು ನಾವು ಅಪರೋಕ್ಷ ಜ್ಞಾನ ಪಡೆಯುವಂಥ ಶಾಸ್ತ್ರವನ್ನು ಓದಿ, ಆಗ ಮಧ್ವಾಚಾರ್ಯರು ಮಹಾಲಕ್ಷ್ಮಿಗೆ ರೆಕಮೆಂಡ್ ಮಾಡ್ತಾರೆ, ಇವ ಒಂದು ಒಳ್ಳೆ ವ್ಯಕ್ತಿ, ಶಾಸ್ತ್ರ ಎಲ್ಲ ಓದಿದ್ದಾನ, ಇವನಿಗೆ ಮೋಕ್ಷ ಧ ಕೊಡ್ರಿ ಹಾಗೆ ಮಹಾಲಕ್ಷ್ಮಿ ರೆಕಮೆಂಡ್ ಮಾಡ್ತಾರೆ. ಆ ಸರ್ಟಿಫಿಕೇಟ್ ಇದ್ದರ ತರ, ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದ್ದರ ತರ ನಮಗೆ ಮೋಕ್ಷ ಸಿಕ್ಕೋದು. ಮಹಾಲಕ್ಷ್ಮಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ತಗೋಬೇಕು. ಸೊ ಯಾರು ಇವ ವೃಣಿ ವಂಶ, ಅದರಿಂದ ಬಂದವ. ವೃಷ್ಣಿ ವಂಶ, ವೃಷ್ಣೀನಾಂ ವಾಸುದೇವೋ ಅಸ್ಮಿ ಹಂಗಂತ ವಾಕ್ಯ ಅದ. ವೃಷ್ಣಿ ಕೊಳದಲ್ಲಿ ಬಂದವ, ವಾಸುದೇವ ಎಂಬ ಹೆಸರಲ್ಲಿ ಅಸ್ಮಿ ನಾನು ಇದ್ದೇನೆ, ಅದು ಒಂದು ಪ್ರಮಾಣ. ಸೊ ಎರಡನೇ ರೂಪ ಇದರಲ್ಲಿ ವಾಸುದೇವ ಆಯಿತು. ಸಂಕರ್ಷಣ ಆ ಪಂಕ್ತಿ ಗ್ರೂಪ್ ಇದಲ್ಲವಾ, ಗ್ರೂಪ್ ಆಫ್ 4 ಪೀಪಲ್ಸ್ ಅಂಡ್ ನಾರಾಯಣ ಇಸ್ ದ 5th ಒನ್. ಆ 5 ಬಂದರು ಇರೋ ಪಂಕ್ತಿಯಲ್ಲಿ ಎರಡನೇ ಹೆಸರು ಸಂಕರ್ಷಣ. ಸಂ ಪ್ಲಸ್ ಕರ್ಷಣ, ಸಂಕರ್ಷಣ ಹೇಳಿದ್ರೆ ಸಮ್ಯಕ್ ಆಕರ್ಷಣ ಮಾಡ್ತಾನೆ. ಸಂ ಹಂಗಂದ್ರೆ ಪ್ರಚುರ, ಒಳ್ಳ ಪ್ರಕಾಶ, ಶುಭವನ್ನು ಕೊಡ್ತಾರೆ, ಪೂರ್ಣವಾದದ್ದು, ಒಂದು ಉತ್ತಮವಾದದ್ದು, ಉತ್ಕೃಷ್ಟವಾದದ್ದು. ಆಕರ್ಷಣ ಹಂಗಂದ್ರೆ ವಿನಾಶ, ನಾಶ ಮಾಡೋದು, ಸಮಾಪ್ತ ಅದನ್ನ ಇಲ್ಲಂಗ ಮಾಡೋದು. ಹೇಗ ಒಂದು ಮ್ಯಾಗ್ನೆಟ್ ಗಾಂಧ ಅಯರ್ನ್ ಪಾರ್ಟಿಕಲ್ಸ್ ನ ತನ್ನಲ್ಲಿ ಸಲಕಂಬೋದು, ಅಂತೆ ಮಾದರಿ ಸಂಕರ್ಷಣ ರೂಪ ಪರಮಾತ್ಮ ಒಳ್ಳೆ ಭಕ್ತರನ್ನ ತನ್ನೊಳಗ ಸಲಕಂಡು ಅಂದರಿಗ ಮೋಕ್ಷ ಕೊಡ್ತಾನ. ಇನ್ನೂ ಒಂದು ಕೆಟ್ಟವ್ರನ್ನ ಸಲಕಂಡು ಅಂದನ್ನ ಸಂಹಾರ, ನಾಶ ಮಾಡ್ತಾನ. ಪ್ರಳಯ ಕಾಲದಲ್ಲಿ ಕೂಡ ತನ್ನ ಉದರದಲ್ಲಿ ಎಲ್ಲರನ್ನೂ ಆಕರ್ಷಣ ಮಾಡಿ, ಸಂಕರ್ಷಣ ಮಾಡಿ ತಕೊಂಡು ತನ್ನೋಡ ಉದರ ಒಳಗೆ ಇಟ್ಟಂತಾನ. ಅದು ಮಾತ್ರ ಇಲ್ಲ, ಈ ದೇವಕಿ ಗರ್ಭದಲ್ಲಿ ಮೊದಲಿ ಬಂದಿದ್ದು ಬಲರಾಮ. ಅದಕ್ಕೆ ಮೇಲೆ ಕೃಷ್ಣ ಬಂದು ಒಳಗೆ ದೇವಕಿ ಗರ್ಭದಲ್ಲಿ ಪ್ರವೇಶ ಮಾಡಿ, ಆ ಬಲರಾಮ ಯಾರು ಅಂದ್ರೆ ಶೇಷ ಸಂಕರ್ಷಣ. ಆ ಕೃಷ್ಣದೇವರು ಒಳಗ ನುಗ್ಗಿ ಈ ಬಲರಾಮನನ್ನ ರೋಗಿಣಿ ದೇವಿ ಗರ್ಭದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ಪ್ರಾಣನ ಹೊರಗೆ ತೆಗೆದ ಮೇಲೆ ಅದು ಸವ ಇಡ್ತಾರೆ. ಅದಕ್ಕೋಸ್ಕರ ಒಂದು ಅಂಶದಿಂದ ಕೃಷ್ಣದೇವರ ಒಳಗೆ ಹೋದ ಮೇಲೆ ಆ ಪ್ರಾಣನ ಹೊರಗೆ ತೆಗೆದು ರೋಗಿಣಿ ದೇವಿ ಗರ್ಭದಲ್ಲಿ ಆ ಗರ್ಭ ಸ್ಥಾನಾಂತರ ಬೇರೆ ಸ್ಥಳಕ್ಕೆ ಮಾಡಿಸ್ತಾರೆ. ಈ ಉದರದಿಂದ ಇನ್ನೊಂದು ಈ ಗರ್ಭಕೋಶದಿಂದ ಇನ್ನೊಂದು ಗರ್ಭಕೋಶ, ದೇವಕಿ ಗರ್ಭಕೋಶದಿಂದ ಇದನ್ನು ತೆಗೆದು ರೋಗಿಣಿಯವಳ ಗರ್ಭಕೋಶದಲ್ಲಿ ಅದನ್ನ ಇಡ್ತಾರೆ. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಾರಾಯಣ ಮಂತ್ರ ನಾವು ಪೂಜಾ ಕಾಲದಲ್ಲಿ ಕೂಡ ಅದನ್ನ ನಾರಾಯಣ ಗಾಯತ್ರಿ ಅಂತ ಹೆಸರು ಅರ್ಘ್ಯ ಕೊಡ್ತೇವೆ. ಪೂಜೆ ಆದ ಮೇಲೆ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಹಂಗನ್ನು ಕೊಡ್ತೇವೆ. ಆಯ್ತು, ಸಂಕರ್ಷಣ ಆಯ್ತು. ಮೂರನೇ ರೂಪ ಪ್ರದ್ಯುಮ್ನ ರೂಪ. ಪ್ರದ್ಯುಮ್ನ ಹಂಗಂದ್ರೆ ಹಂಗಂದ್ರೆ
ವಿಶಿಷ್ಟವಾದದ್ದು, ಪ್ರಮುಖವಾದದ್ದು, ತುಂಬಾ ಮುಖ್ಯವಾದದ್ದು. ನಾವು ಧ್ಯಾನ ಮಾಡಬೇಕು ಹಂಗಂದ್ರೆ ಒಂದು ಯೋಗ್ಯತೆ ಬರಬೇಕು. ಧ್ಯಾನ ಮಾಡ್ಲಿಕ್ಕೆ ನಮಗೆ ಒಂದು ಯೋಗ್ಯತೆ ಬರಬೇಕು. ಆ ಯೋಗ್ಯತೆ ಹೆಂಗ ಬರ್ತದೆ ಅಂದ್ರೆ ದ್ಯುಮ್ನ. ದ್ಯುಮ್ನ ಹಂಗಂದ್ರೆ ಶಕ್ತಿ, ಸಮೃದ್ಧಿಯಾದ ಶಕ್ತಿ, ಅಪರಿಮಿತವಾದ ಅನಂತ ಗುಣಗಳು. ಅದು ಮಾತ್ರ ಇಲ್ಲ, ಭಾಗವತದಲ್ಲಿ ಬರ್ತಾ ಕೃಷ್ಣನಿಗನು ರುಕ್ಮಿಣಿಗ ಇಬ್ಬರುಗಳು ಪುತ್ರನಾಗಿ ಹುಟ್ಟಿದವ ಪ್ರದ್ಯುಮ್ನ ಹಾಗನ್ ಬರ್ತಾ. ಅದಕ್ಕೆ ಆಮೇಲೆ ಜುಮ್ನ ಅಂದ್ರೆ ಶಕ್ತಿ, ಸಮೃದ್ಧಿ ಎಲ್ಲ ಹೇಳಿದೆ. ಅಪರಿಮಿತವಾದ ಅನಂತ ಗುಣಗಳು ಪೂರ್ಣವಾಗಿ ತುಂಬಿರುವವ ಪ್ರದ್ಯುಮ್ನ. ಆ ದ್ಯುಮ್ನ ಹಂಗನ ಶಕ್ತಿ, ಸಮೃದ್ಧಿಯಾದ ಶಕ್ತಿ, ಆ ಶಕ್ತಿಯನ್ನು ಪ್ರಕರ್ಷೇಣ ದದಾತಿ, ನಮಗೆ ಕೊಡೋ ಕಾರಣ ಅವನ ಹೆಸರು ಪ್ರದ್ಯುಮ್ನ. ಅದಕ್ಕೆ ಮೇಲೆ ಅನಿರುದ್ಧ. ಅನಿರುದ್ಧ ಅಂದ್ರೆ ನಿರುದ್ಧ ಅಂದ್ರೆ ಹಿಂಡ್ರನ್ಸ್, ತಡೆಗಳು ಅಂತ ಹೇಳೋರು ತಮಿಳಲ್ಲಿ, ಎಡಂಜಲ್ಗಳು. ನಿರುದ್ಧ, ಅನಿರುದ್ಧ, ಅವನಿಗೆ ಯಾವ ತಡೆನೂ ಇಲ್ಲ. ಅವನಿಂದ ಇನ್ನೊಬ್ಬರಿಗೆ ತಡೆ ಬರೋದು ಹೊತ್ತು ಅವನ ತಡೆ ಮಾಡೋರು ಯಾರು ಇಲ್ಲ. ಅಜೇಯ, ಅವನ ಬಂದು ಯಾರು ಬೇಕಾದ್ರೆ ಗೆಲ್ಲುವ ಅಂದು, ಅವನ ಗೆಲ್ಲೋದವ್ರು ಯಾರು ಇಲ್ಲ. ಅಜೇಯ, ಜಯ ಅಂದ್ರೆ ಗೆಲ್ಲೋದು, ಅಜೇಯ ಅಂದ್ರೆ ಗೆಲ್ಲಲ್ಪಡ ಮುಡಿಯಾದವ, ಅವನ ಯಾರನ್ನು ಗೆಲ್ಲಕ್ಕೆ ಮುಡಿದು. ಈ ನಿರುದ್ಧ, ಆ ತಡೆಗಳಿದಲ್ಲವ, ಆ ತಡೆಗಳೆಲ್ಲ ದಾಂಟಿದವ, ಮೀರಿದವ. ಅದಕ್ಕೋಸ್ಕರ ಅವನಿಗೆ ಅನಿರುದ್ಧ ಅಂತ ಹೆಸರು. ಅನಿರುದ್ಧನ ಹೆಂಡತಿಯ ಹೆಸರು ಬಂದು ಉಷಾದೇವಿ. ಈ ಅನಿರುದ್ಧನಿಗೂ ಉಷಾದೇವಿಯನ್ನು ಹುಟ್ಟಿದ ಮಗನ ಹೆಸರು ವಜ್ರ ಅಂತ ಹೆಸರು. ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈಗ 4 ರೂಪ ಇದಲ್ಲ. ಇದರಲ್ಲಿ ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ, ತುರಿಯ ಅವಸ್ಥೆ ಅಂತ ಇದೆ. ಇದರಲ್ಲಿ ತುರಿಯ ಅವಸ್ಥೆ ಮೇಲೆ ಇರೋದು ಅದು ಬಂದು ಸಂಕರ್ಷಣ, ವಾಸುದೇವ. ತುರಿಯ ಅವಸ್ಥೆಯಲ್ಲಿ ನಾವು ದರ್ಶನ ಮಾಡೋ ಪರಮಾತ್ಮ ವಾಸುದೇವ. ಸುಷುಪ್ತಿ ಇಂಥ ಮಾಡುವಂತಾದ್ರೆ ಸಂಕರ್ಷಣ ರೂಪಿ ಪರಮಾತ್ಮ. ಸ್ವಪ್ನದಲ್ಲಿ ಪ್ರದ್ಯುಮ್ನ ರೂಪ ಪರಮಾತ್ಮ. ಅನಿರುದ್ಧ ಜಾಗೃತ ಅವಸ್ಥೆಯಲ್ಲಿ ಎಚ್ಚರಿಕೆ ಇರುವಂತಲ್ಲ ಅನಿರುದ್ಧ. ಸೊ ಈ ವಾಸುದೇವ ಎಂಬ ಇದು ಹೇಳಿದ್ರೆ ನಮ್ಗೇನ್ ಸಿಕ್ಕೋದು ಹಂಗಂದ್ರೆ, ಅದಕ್ಕೂ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ನಾ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ವಾಸುದೇವ ಭಕ್ತಾನಾಂ, ಯಾರು ಬಂದು ಓಂ ನಮೋ ಭಗವತೆ ವಾಸುದೇವಾಯ ಹಂಗಂತ ಹೇಳ್ತು ಜಪ ಮಾಡ್ತಾ ಇರ್ತಾರೆಯೋ ಅಂಥದವರಿಗೆ, ಅಂತವರೆಲ್ಲ ಭಕ್ತರು ಅಂತ ಅರ್ಥ. ವಾಸುದೇವ ಭಕ್ತಾನಾಂ ಅಶುಭಂ, ವಾಸುದೇವ ಭಕ್ತರಿಗೆ ಯಾರು ಓಂ ನಮೋ ಭಗವತೆ ವಾಸುದೇವಾಯ ಹಂಗಂತ ಸಹಸ್ರಾಕ್ಷರ ಮಂತ್ರ ಜಪ ಮಾಡ್ತಾರೋ ಅಂದ್ರಿಗೆ ಅಶುಭಂ, ಶುಭ ಇಲ್ಲ ಅಂದಿದ್ದು, ಅಮಂಗಳಕರವಾದದ್ದು, ನ ವಿದ್ಯತೆ ಇರೋದೇ ಇಲ್ಲ. ವಿದ್ಯತೆ ಅಂದ್ರೆ ಇರುವಿಕೆ, ನ ವಿದ್ಯತೆ ಇರೋದಿಲ್ಲ. ಕ್ವಚಿತ್ ಯಾವಾಗಲೂ ಇರೋದಿಲ್ಲ. ಇವತ್ತು ಇರುತ್ತೆ ನಾಳೆ ಇರೋದಿಲ್ಲ, ನಾಳೆ ಇರುತ್ತೆ ನಾಡದು ಇರೋದಿಲ್ಲ, ಹಂಗಲ್ಲ ಅಲ್ಲ. ವಿದ್ಯತೆ ಕ್ವಚಿತ್, ಸರ್ವದಾ ಯಾವಾಗಲೂ ಇರೋದೇ ಇಲ್ಲ. ಅದು ಮಾತ್ರ ಇಲ್ಲ, ಜನ್ಮ ಕೊಡೋದು, ಮೃತ್ಯು ಸಾಯೋದು, ಜರ ಅಂದ್ರೆ ಮೂಪು, 90 ವಯಸ್ಸು, 99 ವಯಸ್ಸು, 100 ವಯಸ್ಸು ಎಲ್ಲ ಇರ್ತಾರಲ್ಲ. ಒಬ್ಬರು 102 ವರ್ಷ ಸತ್ತೋದ್ರು, ಒಬ್ಬರು 102 ಮುಡಿಂಜು 103 ವಯಸ್ಸು ಒಂದು ಲೇಡಿ. ಜನ್ಮ, ಮೃತ್ಯು, ಜರ ಮುಪ್ಪು, ವ್ಯಾಧಿ ರೋಗಗಳು, ಭಯಂ ಅಂಜಿಕೆ, ನ ಏವ ಉಪಜಾಯತೆ ನೈವೋಪಜಾಯತೆ ಅಂತಿದೆ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಜನ್ಮ ಮೃತ್ಯು ಜರಾ ವ್ಯಾಧಿ ಭಯಂ ನೈವೋಪಜಾಯತೆ. ಭಯಂ
ಏವ ಉಪಜಾಯತೆ ನ ನೈವೋಪಜಾಯತೆ ನ ಏವ ಉಪಜಾಯತೆ, ಹುಟ್ಟೋದಿಲ್ಲ. ಹುಟ್ಟಿಲ್ಲ, ಮರಣ ಇಲ್ಲ, ಮುಪ್ಪು ಇಲ್ಲ, ರೋಗ ಇಲ್ಲ, ಭಯ ಇಲ್ಲ. ಜಾಯತೆ ಅಂದ್ರೆ ಹುಟ್ಟೋದು, ಉಪಜಾಯತ ನ ಉಪಜಾಯತೆ, ಖಂಡಿತ ನಮಗೆ ಯಾವುದು ಹುಟ್ಟೋದೇ ಇಲ್ಲ ಹಂಗಂಬೋದು ಈ ಶ್ಲೋಕದ ಅರ್ಥ. ಸೊ ಬರೀದ ಒಂದು ವರ್ಡ್ ಮೀನಿಂಗ್ ತಿಳ್ಕೊಂಬೋದಕ್ಕಿಂತ ಇದಕ್ಕೆ ಇನ್ನೂ ನಾನು ಕಡಿಮೆ ಅಂತಾನೆ ಹೇಳಿದ್ದೇನೆ. ನನ್ನ ಬುದ್ಧಿಗೆ ಎಷ್ಟು ಹೇಳಕ್ ಮುಡಿಯೋದೋ ಅಷ್ಟು ತಾನೆ ಹೇಳಿದ್ದೇನೆ. ತುಂಬ ಹೊತ್ತು ಆಗಿದ್ರೆ ಜನಗಳು ನೋಡಲಾರ, ಅದಕ್ಕೋಸ್ಕರ ಇನ್ನು ದಂಡಿ ಹೇಳುವ ಒಂದು ಈ ಒಂದು ಶ್ಲೋಕಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಹೊತ್ತು ವ್ಯಾಖ್ಯಾನ ಮಾಡುವ ಒಂದು, ಇನ್ನೂ ದಂಡಿಯ ಕೋಟಿಂಗ್ಸ್ ಎಲ್ಲ ಕೊಡುವ ಒಂದು. ಅದಕ್ಕೋಸ್ಕರ ಇದೇ ರೀತಿಯಲ್ಲಿ ನೀವು ಕೇಳಿದ್ರಂದ್ರೆ, ಇಷ್ಟಪಟ್ಟಿದ್ರೆ ಕುರುಪುಳಿ ಹಾಕ್ರಿ, ನಂಗೆ ಪರ್ಸನಲ್ ಮೆಸೇಜ್ ಹಾಕ್ರಿ. ಇದ್ರೆ ಎರಡನೇ ಶ್ಲೋಕ ಎಲ್ಲ ಜನಾರ್ದನೋ, ಎರಡನೇ ಶ್ಲೋಕ ಹಿಂಗೆ ಬರ್ತಾರೆ. ಜನಾರ್ದನೋ ಪದ್ಮನಾಭೋ ವೆಂಕಟಾಚಲ ವಾಸಿನಃ ಸೃಷ್ಟಿಕರ್ತ ಜಗನ್ನಾಥಃ ಮಾಧವೋ ಭಕ್ತವತ್ಸಲಃ ಹಾಗಂತ ಹೇಳ್ತು ಅರ್ಥ ಶ್ಲೋಕ. ಎಲ್ಲದಕ್ಕೂ ಶ್ರೀನಿವಾಸ ಕಲ್ಯಾಣ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಇಷ್ಟನ್ನು ಬಂದಿದೆ. ಆ ಕಥೆಯೆಲ್ಲ ಹೇಳಬೇಕು ಒಂದೊಂದಕ್ಕೂ ಅಂತ ಒಂದು ಪವಿತ್ರವಾದ ಶ್ರೀನಿವಾಸ ದೇವರನ್ನ ಸ್ಮರಣ ಮಾಡಿ ಈ ಸ್ತೋತ್ರವನ್ನು ನಾವೆಲ್ಲ ಪಾರಾಯಣ ಮಾಡಬೇಕು. ಪಾರಾಯಣ ಮಾಡಿ ಪಂಡುಟ್ಟಿ ರಾಜಾದಿರಾಜ ಅವ್ರಿಗೆ ನಾವು ತಿಳಿಸಿದೇವಾಗ ಅಂದ್ರೆ ಅವ್ರು ಬಂದು ಕೌಂಟಿಂಗ್ ತಗೊಂತಾರೆ. ಇಲ್ಲಿ ಬಂದು ಇನ್ನೊಂದು ವಿಷಯ ಏನಂದ್ರೆ, ತ್ಯವಾರೇ ಯಹ ಪಟೇ ನಿತ್ಯಂ, 3 ವಾರಗಳು ಇತೀದಂ ಕೇತಿದಂ, ಈ ರೀತಿಯಲ್ಲಿ ಈ ಮೇಲೆ ಇರೋ 8 ಶ್ಲೋಕಗಳನ್ನ ಯಸ್ಯ ಯಾರು ಹೇಳ್ತಾನೆಯೋ, ಯಾರನ್ನ ಪತ್ತಿ ಹೇಳ್ತಾನ, ವಿಷ್ಣೋಹೋ ಅಮಿತ ತೇಜಸ್ಸರ ವಿಷ್ಣುವನ್ನ ಇದಂ ಇದನ್ನ ಕೀರ್ತನ ಮಾಡಿದರೆ, ತ್ರಿವಾರೇ ಯಹ 3 ವಾರಗಳು ಯಾರು ದಿನಾಳು ನಿತ್ಯಂ ಪಟೇನ್ ಪಠನ ಶ್ರವಣ ಮಾಡ್ತಾನೆಯೋ, ಓದ್ತಾನೆಯೋ, ಹೇಳ್ತಾನೆಯೋ, ತಸ್ಯ ಪಾಪಗಳು ತಸ್ಯ ನ ವಿದ್ಯತೆ ಹಾಗಂತ ಹೇಳಿದೆ. ಅದು ಮಾತ್ರ ಅಲ್ಲ, ರಾಜದ್ವಾರೆ ಪಟೇದ್ಗೋರೆ ಸಂಗ್ರಾಮೇ ರಿಪು ಸಂಕಟೆ. ರಾಜದ್ವಾರೆ ಈ ಘೋರವಾರ ಸಂಸಾರ ಭಯ ಇಲ್ಲ, ನಿಮಗೆ ಶತ್ರುಗಳಿಂದ ಏನಾದ್ರು ಸಂಕಟ ಇತ್ತು ಅದನ್ನು ಪರಿಹಾರ ಇರುತ್ತೆ. ಭೂತ ಸರ್ಪ ಪಿಸಾಚಾದಿ ಭಯಂ ನಾಸ್ತಿ ಕದಾಚನ. ಭೂತ ಸರ್ಪ ಪಿಸಾಸು ಮೊದಲಾದವುಗಳ ಭಯ ಕೂಡ ನಾಸ್ತಿ ನ ಅಸ್ತಿ ಕದಾಚನ, ಯಾವಾಗಲೂ ನಮಗೆ ಇರೋದೇ ಇಲ್ಲ ಹಂಗಂತ ಹೇಳಿದ್ದಾರೆ. ಅಪುತ್ರೋ ಲಭತೆ ಪುತ್ರ ನಿರ್ಧನೋ ಧನವಾನ್ ಭವೇತ್. ಯಾರಿಗ ಮಕ್ಕಳಿಲ್ಲವೋ ಅಂದ್ರೆ ಮಕ್ಕಳು ಹುಟ್ಟೋದು, ಯಾರಿಗ ಹಣಕಾಸು ಧನ ಇಲ್ಲವೋ ಅವನಿಗೆ ಧನವಾನ್ ಭವೇತ್. ರೋಗಾರ್ಥ ಮುಚ್ಚತೆ ರೋಗಾರ್ಥ, ರೋಗಿಷ್ಠರ ಇದನ್ನ ಪಾರಾಯಣ ಮಾಡಿದರೆ ರೋಗಗಳೆಲ್ಲ ಪರಿಹಾರ ಆಗುತ್ತೆ. ಬದ್ಧೋ ಮುಚ್ಚತೆ ಬಂಧನಾತ್. ಯಾರ್ಯಾರು ಕಾರಾಗೃಹದಲ್ಲಿ ಜೈಲ್ ಪ್ರಿಸನ್ ಅದೆಲ್ಲ ಇದ್ದಾರೆ ಹಂಗಂದ್ರೆ ದಂಡನ ಕಾಲನ ಕಡಿಮೆ ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಅಂತ ರೀತಿಯಲ್ಲಿ ಎಲ್ಲವೂ ಸಿಕ್ಕೋದು. ಯದಿಷ್ಟತಮಂ ಲೋಕೆ ತತ್ತತ್ ಪ್ರಾಪ್ನೋತ್ ಅಸಂಶಯ. ಯದಿಷ್ಟತಮಂ, ಯಾರ್ಯಾರಿಗ ಏನೇನು ಲೋಕ ಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾರೆಯೋ ತತ್ ಅದೆಲ್ಲ ಅವ್ರಿಗೆ ಸಿಕ್ತೋದು. ಪ್ರಾಪ್ನೋತಿ ಅಸಂಶಯ, ಸಂಶಯದ ಸಂದೇಹ, ಅಸಂಶಯ ಇಲ್ಲಿ ಸಂದೇಹವೇ ಬೇಡ ನಿಮಗೆ. ಐಶ್ವರ್ಯಂ ರಾಜ ಸನ್ಮಾನಂ, ಐಶ್ವರ್ಯ ಸಿಕ್ಕುತ್ತೆ, ರಾಜ ಸನ್ಮಾನ, ರಾಜ ಗೌರ್ಮೆಂಟ್ ಇಂದ ಹಾನರ್ ಸಿಕ್ಕುತ್ತೆ. ಈ ಪದ್ಮಶ್ರೀ ಪದ್ಮವಿಭೂಷಣ್ ತಮ್ಮೆಲ್ಲ ಸಿಕ್ಕುತ್ತಲ್ಲವಾ, ರಾಜ ಸನ್ಮಾನಂ. ಭಕ್ತಿ ಮುಕ್ತಿ ಫಲಪ್ರದಂ, ನಮಗೆ ಭಕ್ತಿ ಬರ್ತೆ, ಭಕ್ತಿ ಜ್ಞಾನ, ಭಕ್ತಿ ವೈರಾಗ್ಯ, ಇದು 3 ಸೇರಿದ್ದು. ಇದು ಸೇರಿ ನಾವು ಪಾರಾಯಣ ಮಾಡೋದು, ಇದು ಪಠನ ಮಾಡೋದು ಎಲ್ಲ ಮಾಡಿದ್ದೇವೆ ಅಂದ್ರೆ ಮುಕ್ತಿ ಫಲಪ್ರದಂ. ಪ್ರಕರ್ಷೇಣ ದದಾತಿ ಪ್ರಥಮ್ ಮುಕ್ತಿ ಫಲಪ್ರದಂ, ಮೋಕ್ಷವೇ ಫಲ
ಹಂಗಂತ ಹೇಳಿದ್ದಾರೆ. ವಿಷ್ಣು ಲೋಕೈಕ ಸೋಪಾನಂ ಸರ್ವ ದುಃಖೈಕ ನಾಶನಂ. ವಿಷ್ಣು ಲೋಕವಾದ ವೈಕುಂಠದಲ್ಲಿ ಸೋಪಾನವಾಗಿ ಚೆನ್ನಾಗಿ ವಾಸ ಮಾಡುವ ಅಂದು ಸರ್ವ ದುಃಖೈಕ ನಾಶನಂ, ಎಲ್ಲ ದುಃಖಗಳು ಕೂಡ ನಾಶ ಆಗುತ್ತೆ. ಸರ್ವ ಐಶ್ವರ್ಯ ಪ್ರದಂ ನೃಣಾಂ, ಎಲ್ಲ ನೃಣಾಂ ಅಂದ್ರೆ ಜನಗಳು, ರಾಜರುಗಳು, ಮನುಷ್ಯರುಗಳು, ನರಕ ಅಂದ್ರೆ ಮನುಷ್ಯ. ಸರ್ವ ಐಶ್ವರ್ಯ ಪ್ರಥಮ್, ಎಲ್ಲ ಐಶ್ವರ್ಯ ಪ್ರದವಾದ ತುಂಬಿರೋದು, ಪ್ರಾಚುರ್ಯವಾದ ಐಶ್ವರ್ಯ. ಸರ್ವ ಮಂಗಳಕಾರಕಂ, ಅಶುಭವೇ ಅಂದ್ರೆ ಮನೆಯಲ್ಲಿ ಇರುವುದು, ಯಾವಾಗಲೂ ಮಂಗಳಕರವೇ ಇರೋದು ಹಂಗಂತ ಹೇಳಿದ್ದಾರೆ. ಅದು ಒಂದು ಮಾಯಾವಿ ಪರಮ ಆನಂದಂ. ಮಾಯಾವಿ ಅವನೇ ಇರೋದಿಲ್ಲ, ಮಾಯಾವಿ ಅವಂತಾನೆ. ಅವನ ಮಾಯಾವಿ ವೇಷ ಮಾಡಿದ, ಮಾರೀಚ ಮಾಡಿದ, ಎಲ್ಲ ಸಾಧಾರಣ ಮಾಯಾವಿತ. ಮಾಯಾವಿ ಪರಮ ಆನಂದಂ ತ್ಯಕ್ತ್ವ ವೈಕುಂಠ ಉತ್ತಮಂ, ಉತ್ತಮವಾದ ವೈಕುಂಠವನ್ನು ತ್ಯಕ್ತ್ವ ಬಿಟ್ಟು ಬಂದುಟ ಭೂಲೋಕಕ್ಕೆ, ವೆಂಕಟಗಿರಿಗೆ. ಅಲ್ಲಿ ಸ್ವಾಮಿ ಪುಷ್ಕರಣಿ ಒಂದು ನದಿ, ಅದೇ ಸರೋವರ, ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ, ರಮಾದೇವಿ ಸಹ ಮೋದತೆ, ಸಂತೋಷವಾಗಿದ್ದಾನ. ಅವ ಸ್ವರಮಣ, ಅವನಿಗೆ ಬೇಕಾದಿಲ್ಲ ಇದ್ರೂ ಅಲ್ಲಿ ಬಂದು ಮೋದತೆ ಅಂದ್ರೆ ರಮಾದೇವಿ ಯಾವಾಗಲೂ ಅವನ ಹೃದಯದಲ್ಲಿ ವಾಸ ಮಾಡ್ತಾ ಇಲ್ಲ, ವಕ್ಷಸ್ಥಳದಲ್ಲಿ. ಅದಕ್ಕೋಸ್ಕರ ರಮಯಾಸಕ ಮೋದತೆ ಎಂಬ ಪದವನ್ನು ಇಲ್ಲಿ ಹಾಕಿದ್ದಾರೆ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿದ ಅರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕಲ್ಯಾಣ ಮಂಗಳಕರವಾದ ಅದ್ಭುತವಾದ ಗಾತ್ರಾಯ, ಗಾತ್ರಾಯ ಅಂದ್ರೆ ಶರೀರ. ನಮ್ಮ ಶರೀರ ಮಾಂಸ, ರಕ್ತ, ಕೀವು, ಎಲುಬು, ಮಜ್ಜೆಗಳು ಇದೆಲ್ಲ ಇಲ್ಲ. ಜ್ಞಾನಾನಂದಮಯ ದೇಹ, ಸಚ್ಚಿದಾನಂದ ದೇಹ, ಅದ್ಭುತ ಗಾತ್ರಾಯ, ಅದಕ್ಕೋಸ್ಕರ ಅದ್ಭುತ ಗಾತ್ರ. ಕಾಮಿತ ಅರ್ಥ ಪ್ರದಾಯನೆ, ಏನು ಆಸೆ ಪಡ್ತೀಯೋ ಅರ್ಥ, ಅದಕ್ಕೆ ಬೇಕಾದ ಹಣಗಳೆಲ್ಲ ಐಶ್ವರ್ಯಗಳನ್ನ ಪ್ರದಾಯನೆ, ದಾಯನೆ ಅಂದ್ರೆ ಕೊಡೋದು, ಪ್ರದಾಯನೆ ಪ್ರಕರ್ಷೇಣ ದದಾತಿ ಕೊಟ್ಟೇ ಕೊಡ್ತಾರ. ಶ್ರೀಮತ್ ಕಾಂತಿಯುಲ್ಲ, ಯಾವಾಗಲೂ ತನ್ನ ವಕ್ಷಸ್ಥಳದಲ್ಲಿ ಶ್ರೀಯನ್ನು ಇಟ್ಟುಕೊಂಡಿರುವ ಶ್ರೀಮತ್ ವೆಂಕಟನಾಥಾಯ, ವೆಂಕಟಗಿರಿ ಪರ್ವತ ನಾಥನಾದ, ಕಲಿಯುಗ ವರದ, ಕಲ್ಪತರು, ಕಾಮಧೇನು, ಚಿಂತಾಮಣಿ ಆದ ಶ್ರೀನಿವಾಸಾಯ, ಶ್ರೀನಿವಾಸ ಎಂಬ ಹೆಸರಲ್ಲಿ ಕರೆಯಲ್ಪಡ್ತಾನೆ ಅಂತ ಅತೇ ನಿನಗೆ ನಮಸ್ಕಾರ ಹಂಗಂತ ಹೇಳಿದ್ದಾರೆ. ಇದು ಏನು ಇದರಲ್ಲಿದೆ ಹಂಗಂದ್ರೆ ವೆಂಕಟಾದ್ರಿ ಸಮಂ ಸ್ಥಾನಂ, ಈ ವೆಂಕಟಗಿರಿ ಪರ್ವತಕ್ಕೆ ಸಮವಾದ ಒಂದು ಸ್ಥಾನ, ಇನ್ನೂ ಒಂದು ಸ್ಥಳ, ಜಾಗ ಬ್ರಹ್ಮಾಂಡೆ. ಈ ಬ್ರಹ್ಮಾಂಡದಲ್ಲಿ ನಾಸ್ತಿ ಕಿಂಚನ ನ ಅಸ್ತಿ ಕಿಂಚನ, ಇಲ್ಲವೇ ಇಲ್ಲ, ಅಸ್ಥಿಯಿಂದ ಇರುವಿಕೆ, ನ ಅಸ್ತಿ ನಾಸ್ತಿ ಕಿಂಚನ, ಯಾವನ್ನು ಇಲ್ಲವೇ ಇಲ್ಲ. ವೆಂಕಟೇಶ ಸಮೋದೇವೋ, ವೆಂಕಟೇಶನಿಗೆ ಸಮವಾದ ದೇವರು. ನಾ ಭೂತೋ, ಇದಕ್ಕೆ ಮುಂಚೆನೇ ಇದ್ದಿದ್ದಿಲ್ಲ, ತ್ರೇತಾಯುಗದಲ್ಲಿ ಇಲ್ಲ, ದ್ವಾಪರಯುಗದಲ್ಲಿ ಇಲ್ಲ, ಕೃತಯುಗದಲ್ಲಿ ಇಲ್ಲ. ನಾ ಭವಿಷ್ಯತಿ, ಹಿಂದೆಗಡೆ ಬರೋ ಯುಗಗಳು, ಮುಂದೆ ಬರೋ ಯುಗಗಳನ್ನು ಎಲ್ಲಕ್ಕೂ ಹೋಗೋದಿಲ್ಲ. ನಾ ಭೂತೋ ನ ಭವಿಷ್ಯತಿ. ಪ್ರಾವಿಡೆಂಟ್ ಫಂಡ್ ಕೂಡ ಭವಿಷ್ಯತ್ ನಿಧಿ ಅಂತ ಹೆಸರು. ಪ್ರಾವಿಡೆಂಟ್ ಫಂಡ್ ಅಂದ್ರೆ ಫ್ಯೂಚರ್ಗೋಸ್ಕರ, ಅದಕ್ಕೋಸ್ಕರ ಭವಿಷ್ಯತ್ ಅಂತ ಹೇಳಿದ್ದಾರೆ. ನ ಭವಿಷ್ಯತಿ ಏತೇನ ಸತ್ಯವಾಕ್ಯನ, ಈ ಸತ್ಯ ವಾಕ್ಯದಿಂದ ಸರ್ವಾರ್ಥಾನ್, ಎಲ್ಲ ಆಸೆಪಟ್ಟಿದ್ದೆ ಎಲ್ಲ ಸಾಧಯಾಮ್ಯಹಂ, ನಾವು ಸಾಧನ ಮಾಡಿ ಪಡೆಯಲಿಕ್ಕೆ ಮುಡಿಯೋದು ಹಂಗಂತ ಹೇಳ್ತು ಈ ಫಲಶ್ರುತಿಯಲ್ಲಿ ಹೇಳಿದ್ದಾರೆ. 8 ಶ್ಲೋಕಗಳು. ಅದಕ್ಕೋಸ್ಕರ ಇದರ ವೆಂಕಟೇಶ ಅಷ್ಟಗಂತನೂ ಹೇಳ್ತಾರೆ. ಬಾಕಿ 8 ಫಲಶ್ರುತಿಯನ್ನು ಸೇರಿಸಿ ವೆಂಕಟೇಶ ಸ್ತೋತ್ರ ಅಂತ ಒಟ್ಟಾರೆ ಹೇಳ್ತಾರೆ. ಇದು ಒಂದು ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮದೇವರಿಗೂ ನಾರದರಿಗೂ ಸಂವಾದ ನಡೀತಾರೆ. ಆವಾಗ ನಡೆದ ಒಂದು ಪದ್ಯವೇ, ಶ್ಲೋಕಗಳೇ ಶ್ರೀ ವೆಂಕಟೇಶ ಸ್ತೋತ್ರ. ಹಂಗನ್ನ ನಾವು ತಿಳಿಬೇಕು. ಇದನ್ನ ಕೇಳ್ರಿ, ಅವಶ್ಯ ಎಲ್ಲ ಕೇಳ್ರಿ, ಎಲ್ಲರಿಗೂ ಶೇರ್ ಮಾಡ್ಕಿನ್ರಿ, ಯಾರಿಗೂ ಬೇಕಾದ್ರೆ ಶೇರ್ ಮಾಡುವ ಅಂದ್ರು. ಹರಿಯೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಂಡ್ ವಿಡಿಯೋ ಚಾಟ್.